ಜಾತಿಗಣತಿ ಸಮೀಕ್ಷೆ ಅವಧಿ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 80% ಸಮೀಕ್ಷೆ ಮುಗಿದಿದೆ. ಇನ್ನು ಒಂದೆರಡು ದಿನ ವಿಸ್ತರಣೆ ಮಾಡಿದ್ರೆ ಮುಗಿಯುತ್ತೆ. ಜಿಲ್ಲಾವಾರು ಅಂಕಿ ಅಂಶ ಪಡೆದು ಚರ್ಚೆಯನ್ನ ಮಾಡ್ತಾರೆ. ಅಧಿಕಾರಿಗಳ ಜೊತೆ ಚರ್ಚಿಸಿ ಸಿಎಂ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಗೊಂದಲಗಳು ಆಗೋದು ಸಹಜ, ಎಲ್ಲರೂ ಸಹಕರಿಸಿದ್ರೆ ಸರಿಯಾಗಿ ನಡೆಯುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಇವತ್ತು ಕೊಪ್ಪಳಕ್ಕೆ ಹೋಗಿದ್ದಾರೆ. ಕೊಪ್ಪಳದಿಂದ ಬಂದ ನಂತರ ಬಹುಶಃ ಅವರು ಅಧಿಕಾರಿಗಳ ಜೊತೆ ಮಾತಾಡಿ ಎಲ್ಲ ಜಿಲ್ಲೆಗಳ ಮಾಹಿತಿಗಳನ್ನು ತಗೊಂಡು, ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪರ್ಸೆಂಟೇಜ್ ಆಗಿದೆ. ಕೆಲವು ಕಡೆ 70 ಆಗಿದೆ, ಕೆಲವು ಕಡೆ 50 ಆಗಿದೆ, ಕೆಲವು ಕಡೆ ಇನ್ನೂ 80 ಆಗಿ ಇನ್ನೇನು ಹತ್ತಿರದಲ್ಲಿ ಮುಗಿಸೋ ಪರಿಸ್ಥಿತಿಯಲ್ಲಿದ್ದಾರೆ. ಈ ರೀತಿ ಎಂಟೈರ್ ಸ್ಟೇಟಲ್ಲಿ ಒಂದು 20-25% ಕಡಿಮೆ ಇದೆ. ಇಲ್ಲ ಅಂದರೆ 80% 70% ಆಗಿದೆ ಇಡೀ ಸ್ಟೇಟ್ದು ಆ್ಯಾವ್ರೇಜ್ ತೊಗೊಂಡ್ರೆ. ನಿಜ ಅದರಲ್ಲಿ ಕೆಲವು ಕಡೆ ಗೊಂದಲನೂ ಆಗಿರ್ತಕ್ಕಂಥದ್ದು, ಟೆಕ್ನಿಕಲ್ ಗೊಂದಲ ಆಗಿದೆ ಅಥವಾ ಎನ್ಯೂಮರೇಟರ್ ಗೊಂದಲ ಆಗಿದೆ. ಇದೆಲ್ಲ ಮುಗಿಸ್ಬೇಕು, 100% ಮುಗಿಸ್ಬೇಕು. ನಾವು 7ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದರು ಸರ್ಕಾರ. ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಒಂದು ರಾಜ್ಯದಲ್ಲಿ ಒಂದು ಸಮೀಕ್ಷೆ ಮಾಡುವಾಗ ಕೆಲವು ಸಣ್ಣ ಪುಟ್ಟ ಗೊಂದಲಗಳಾಗೇ ಆಗುತ್ತೆ. ಏನು ಯಾವುದು ಗೊಂದಲ ಆಗದೆ ಇರೋದೇ ಇಲ್ಲ. ಅದರಿಂದ ಎಲ್ಲರೂ ಕೋಆಪ್ರೇಟ್ ಮಾಡಿದರೆ ಒಂದು ಸಮೀಕ್ಷೆ ಬರುತ್ತೆ. ಕೋಆಪ್ರೇಟ್ ಮಾಡಬೇಕು ಎಲ್ಲರೂ ಕೂಡ. ಇನ್ನೊಂದು 20-25%ಗೆ ಒಂದು 4 ದಿವಸ ಎಕ್ಸ್ಟೆನ್ಷನ್ ಮಾಡಿದರೆ ಕೂಡ ಅದು ಮುಗಿದೋಗುತ್ತೆ. ಈಗ ಮುಖ್ಯಮಂತ್ರಿಗಳು ಇವತ್ತು ಕೊಪ್ಪಳಕ್ಕೆ ಹೋಗಿದ್ದಾರೆ. ಕೊಪ್ಪಳದಿಂದ ಬಂದ ನಂತರ ಬಹುಶಃ ಅವರು ಅಧಿಕಾರಿಗಳ ಜೊತೆ ಮಾತಾಡಿ ಎಲ್ಲ ಜಿಲ್ಲೆಗಳ ಮಾಹಿತಿಗಳನ್ನು ತಗೊಂಡು, ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪರ್ಸೆಂಟೇಜ್ ಆಗಿದೆ. ಕೆಲವು ಕಡೆ 70 ಆಗಿದೆ, ಕೆಲವು ಕಡೆ 50 ಆಗಿದೆ, ಕೆಲವು ಕಡೆ ಇನ್ನೂ 80 ಆಗಿ ಇನ್ನೇನು ಹತ್ತಿರದಲ್ಲಿ ಮುಗಿಸೋ ಪರಿಸ್ಥಿತಿಯಲ್ಲಿದ್ದಾರೆ. ಈ ರೀತಿ ಎಂಟೈರ್ ಸ್ಟೇಟಲ್ಲಿ ಒಂದು 20-25% ಕಡಿಮೆ ಇದೆ. ಇಲ್ಲ ಅಂದರೆ 80% 70% ಆಗಿದೆ ಇಡೀ ಸ್ಟೇಟ್ದು ಆ್ಯಾವ್ರೇಜ್ ತೊಗೊಂಡ್ರೆ. ನಿಜ ಅದರಲ್ಲಿ ಕೆಲವು ಕಡೆ ಗೊಂದಲನೂ ಆಗಿರ್ತಕ್ಕಂಥದ್ದು, ಟೆಕ್ನಿಕಲ್ ಗೊಂದಲ ಆಗಿದೆ ಅಥವಾ ಎನ್ಯೂಮರೇಟರ್ ಗೊಂದಲ ಆಗಿದೆ. ಇದೆಲ್ಲ ಮುಗಿಸ್ಬೇಕು, 100% ಮುಗಿಸ್ಬೇಕು. ನಾವು 7ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದರು ಸರ್ಕಾರ. ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಒಂದು ರಾಜ್ಯದಲ್ಲಿ ಒಂದು ಸಮೀಕ್ಷೆ ಮಾಡುವಾಗ ಕೆಲವು ಸಣ್ಣ ಪುಟ್ಟ ಗೊಂದಲಗಳಾಗೇ ಆಗುತ್ತೆ. ಏನು ಯಾವುದು ಗೊಂದಲ ಆಗದೆ ಇರೋದೇ ಇಲ್ಲ. ಅದರಿಂದ ಎಲ್ಲರೂ ಕೋಆಪ್ರೇಟ್ ಮಾಡಿದರೆ ಒಂದು ಸಮೀಕ್ಷೆ ಬರುತ್ತೆ. ಕೋಆಪ್ರೇಟ್ ಮಾಡಬೇಕು ಎಲ್ಲರೂ ಕೂಡ. ಇನ್ನೊಂದು 20-25%ಗೆ ಒಂದು 4 ದಿವಸ ಎಕ್ಸ್ಟೆನ್ಷನ್ ಮಾಡಿದರೆ ಕೂಡ ಅದು ಮುಗಿದೋಗುತ್ತೆ. ಈಗ ಮುಖ್ಯಮಂತ್ರಿಗಳು ಇವತ್ತು ಕೊಪ್ಪಳಕ್ಕೆ ಹೋಗಿದ್ದಾರೆ.